ಈ ಸ್ವಭಾವ ಒಂದಿಟ್ಟು ಬದ್ಲಿ ಮಾಡ್ಕೋರಿ. ನಿಮ್ಮನ್ನ ಇಲ್ಲಿಗೆ ಬಿಡಿಸ್ಕೊಂಬರ್ಬೇಕಾದ್ರೆ ಎಷ್ಟು ಒದ್ದಾಡೇನಿ ಅನ್ನೋದು ನನಗೆ ಗೊತ್ತು. ಎಲ್ಲ ಹಿಡಿಬಾರ್ದಾರ ಕೈಕಾಲೆಲ್ಲ ಹಿಡ್ದಾತ ಗೊತ್ತನ. ಆ ಚಂದ್ರ ನನ್ನ ಬಿಡ್ಸಕ್ ಬೇಲ್ ಕೊಟ್ಟಾನ ಅಂದ್ರೆ ನನಗೆ ನಂಬಕ್ಕಾಗಲ್ತಲ್ಲ. ಅದೇಂಗ್ರಿ ನಂಬಕ್ಕಾಗಲ್ತಂದ್ರೆ ಕೈಕಾಲು ಹಿಡಿದು ಬೇಡ್ಕೊಂಡೆ. ಹೌದಾ, ಅವನ ಕೈಕಾಲು ಯಾಕೆ ಹಿಡಿಯಾಕ ಹೋದಿ ನೀನು? ಇರ್ತಿದ್ದೆ ಜೈಲ್ನಾಗ ನನ್ನ ಪಾಡಿಗೆ ನಾನು ಆರಾಮಾಗಿ. ಅದಕ್ಕೆ ನನಗೇನು ತ್ರಾಸ ಏನಾಗಿದ್ದಿಲ್ಲ ಅಲ್ಲಿ. ಸುಮ್ಮನೆ ಅವನ ಕೈಕಾಲು ಹಿಡಿದು ಬಿಟ್ಟಲ್ಲ ನೀನು. ಎಷ್ಟು ಅವಮಾನ ಗೊತ್ತ ನನಗೆ. ನಾಚಿಕೆ ಆಗ್ಬೇಕು ನಿಮಗೆ ಅವಮಾನ ಅಂತ. ಜೈಲ್ನಾಗ ಹೋಗಿ ಕೊಲೆ ಕೇಸ್ನ್ಯಾಗ ಕುಂತಿದ್ದು ನಿಮಗೆ ಅವಮಾನ ಅಲ್ಲ. ಇಲ್ಲಿ ಊರಾಗ ಒಂಚೂರು ಏನೋ ಅವ್ರಿಗೆ ನಿಮಗೆ ಒಂದು ಮಾತನ್ಯಾಗ ಒಂಚೂರು ಇದಾಗೈತೆ ಅಷ್ಟೇ. ಅದು ಒಂದು ಮಾತಿಗೆ ಅವ್ರು ನಿಮ್ಮನ್ನು ಬೇಲ್ ಕೊಟ್ಟು ಬಿಡಿಸ್ಕೊಂಬಂದಿದ್ದು ನಿಮಗೆ ಅವಮಾನ ಅಲ್ಲ, ದೊಡ್ಡ ಅವಮಾನ. ಈಗ ಹೇಳ್ರಿ ಅಂತ ಕಮ್ಮಗ ಆರಾಮಾಗಿ ಇರ್ತಿದ್ದೆ ನನ್ನ ಪಾಡಿಗೆ ನಾನು. ಅವ್ನ ಕಡೆ ಯಾಕೆ ಕೊಡ್ಸಿದೆ ಅಂತ ಇರ್ತೀಯಪ್ಪ ಇರ್ತಿ. ನೀಗೇನಲ್ಲ ಹೊತ್ತೊತ್ತಿಗೆ ಸರ್ರೆಗೆ ಬೇಯಿಸಿ ಹಾಕ್ತಾರ. ಮತ್ತೆ ಏನು ಬೇಕದನ್ನ ತಿನ್ಕೊಂಡು ಆರಾಮಾಗಿ ಮಾತುಕತೆ ಆಡ್ಕೊಂತ ಅಲ್ಲಟ್ ಕೆಲಸ ಮಾಡ್ಕೊಂತ ಆರಾಮ ನಿನ್ನ ಪಾಡಿ ನೀ ಇರ್ತಿದ್ದಿ. ಇಲ್ಲಿ ನಮಗೆ ದುಡ್ಡು ಹಾಕೋರು ಯಾರು? ನಿನ್ನ ಮಕ್ಕಳನ್ನ ನಮ್ಮನ್ನ ನೋಡ್ಕೊಳ್ಳೋರು ಯಾರು? ಈ ಮನೆ ಹೆಂಗೆ ಬಾ ನಾ ಸಾಗಿಸ್ಬೇಕು? ಇದೆಲ್ಲ ಯೋಚನೆ ಇಲ್ಲಲ್ಲ. ನಾ ಹಿಡಿತೆ ಬೇಲಿ ಮ್ಯಾಕ್ ಚಾಲ್ತ ಅಂತೇಳಿ ಮಕ್ಕಳನ್ನ ಬೀದಿಗೆ ಬಿಟ್ಟು ಇನ್ನು ನಾನು ಬೇಕು ಎಲ್ಲಾರು ಅಡ್ಡಾಡ್ಕೊಂತ ಅವ್ರವ್ರ ಮನೆ ಭಾಂಡೆ ತಿಕ್ಕೊಂತ ಅಡ್ಡಾಡ್ಬೇಕಿತ್ತಾನ. ನಿಲ್ಲೋಡ್ರಿ, ಇನ್ನು ಮ್ಯಾಗಾರ ಇಂಥವು ಹೀನ್ ಕೃತ್ಯ ಬಿಟ್ಟು ಏನ ಆ ಕುಡಿದು ಇಂಥ ಕೊಲೆಗಾರ ಜೊತೆಗೆಲ್ಲ ಸೇರುದು ಅಂತರ ಸವಾಸ ಮಾಡೋದು ಬಿಟ್ಟು ನೆಟ್ಟಿಗೆ ಬಾಳೆ ಮಾಡ್ಕೊಂಡು ಹೋಗೋದು ಕಲೀರಿ ಒಟ್ಟು. ಆತ ಏನಾರ ಹೇಳಿದ್ರೆ ಹಿಂಗೆ ವಾಟ್ಸೋದು ಒಂದು ಕಲ್ತಿ. ಒಟ್ಟು ಮಾತಾಡೋದೇ ಕಷ್ಟ ಆಗೈತಿ. ಅಲ್ಲ ಆದರೂ ನೀ ಕೇಳತ್ಲೇ ಒಪ್ಕೊಂಡು ಅವನು ಏನಾರ ಒಂದು ಅಂದಿರ್ಬೇಕಲ್ಲ. ಅನ್ನಕ್ಕೇನೈತಿ ಬಿಡ್ಸಲ್ಲ ಹಂಗ ಹಿಂಗ ಅಂದ. ಇಲ್ಲ ಅಣ್ಣ ಹಂಗೆ ಮಾಡಾಕೋಬೇಡ್ರಿ, ಈಗ ನೀವೇ ಕಾಪಾಡ್ಬೇಕು. ಎಲ್ಲರೂ ಕೈ ಚೆಲ್ಲಾರ. ನಮ್ಮ ಸ್ವಂತ ಅಣ್ಣನ ಕಂಪ್ಲೇಂಟ್ ವಾಪಸ್ ತೊಗೊಳಲ್ಲ ಅಂತ ಹೇಳೋಣ. ಈಗ ನಮ್ದು ವಜ್ಜಾಗ್ಬಿಟ್ಟದ ಪರಿಸ್ಥಿತಿ. ಹಂಗೆ ಮಾಡಬೇಡ್ರಿ, ನಾವು ಗಂಡ ಮಕ್ಕಳೆಲ್ಲ ಬೀದಿಗೆ ಬೀಳೋ ಪರಿಸ್ಥಿತಿ ಆಕೈತಿ, ಒಂಚೂರು ಸಹಾಯ ಮಾಡ್ರಿ ಅಂತೇಳೆಲ್ಲ ಬೇಡ್ಕೊಂಡೆ ಗೊತ್ತಾನ. ಬೇಡ್ಕೊಂಡಿದ್ದಕ್ಕೆ ಒಪ್ಕೊಂಡಿದ್ದು. ಹಾಂ ಆಯ್ತು ತಗೋ. ಇದನ್ನೇ ನೆವ ಇಟ್ಕೊಂಡು ಇನ್ನು ಸಲಿಗೆ ಬೆಳೆಸ್ಕೊಂಡು ಅಡ್ಡಾಡ್ತಾನ. ಅಲ್ಲ ಕಡೆಗೆ ನಿಮ್ಮ ಅಣ್ಣ ಕಂಪ್ಲೇಂಟ್ ವಾಪಸ್ ತೊಗೊಳಲ್ಲ ಅಂದ್ಬಿಟ್ನಲ್ಲ, ಎಂತ ಇರ್ಬೇಕವ. ಹಾಂ ಅದಕ್ಕೆ ಮತ್ತೆ ಯಾಕೆ ನನಗೆ ಅವ್ರು ನೋಡತ್ಲೆ ಮೈಯ ಬೆಂಕಿ ತೂರ್ತೈತೆ ನನಗೆ. ಇದಕ್ಕೆ ಮತ್ತೆ ಅಲ್ಲ ಕಡೆಗೆ ಕಂಪ್ಲೇಂಟ್ ವಾಪಸ್ ತೊಗೊಳಲ್ಲ ಅಂದ್ಬಿಟ್ನಲ್ಲ, ಎಂತ ಇರ್ಬೇಕವ. ಅವ್ನು ತಂಗಿರೋದು ತೀರ ಇಲ್ದಂಗೆ ಆಗ್ಬಿಡ್ತಲ್ಲ. ಏನು ಹೇಳೋದು ಇದಕ್ಕೆ? ಹೆಂಗೆ ತೊಗೊಂತಾರ್ರಿ ವಾಪಸ್ ಕಂಪ್ಲೇಂಟ್? ಹೆಂಗೆ ತೊಗೊಂತಾರ ಹೇಳ್ರಂಗಾರ ನೋಡೋಣ. ನೀವೇನು ಸಣ್ಣ ಅಪರಾಧ ಮಾಡಿದ್ದ? ಹೋಗಿದ್ರಿಷ್ಟೊತ್ತಿಗೆ ಒಂದು ಜೀವ ಹೋಗಿರ್ತಿತ್ತು ಏನ? ಮುರಿತಿದ್ರಿ ಜೈಲ್ನಾಗ ಮುದ್ದಿನ. ಇನ್ನು 8 ವರ್ಷ 20 ವರ್ಷಕ್ಕಿತ್ತ 8 ವರ್ಷಕ್ಕಿತ್ತ ಗೊತ್ತಿಲ್ಲ ನೋಡ್ರಿ. ಮೊದ್ಲ ಹೇಳಾರವ್ರು. ಈಗ ನೀವೇನಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಮಾಡಿ ಬರ್ಬೇಕು. ನೆನಪಿಟ್ಕೋರಿ. ಏನ ಕಂಪ್ಲೇಂಟ್ ಏನು ಕೊಟ್ಟಾರಲ್ಲ ಅದ್ರದ್ದು ಇದು ಏನದು ಕಂಪ್ಲೇಂಟ್ ವಾಪಸ್ ತೊಗೊಂಡಿಲ್ಲಲ್ಲ, ಬೇಲ್ ಮ್ಯಾಗ ಹೊರಗೆ ಬಂದಿರಲ್ಲ, ಇದು ಸ್ಟೇಷನ್ಗೆ ಹೋಗಿ ಸಹಿ ಮಾಡಿ ಬರ್ಬೇಕು. ಆಮೇಲೆ ಮತ್ತೇನಾರು ಸಣ್ಣ ಪುಟ್ಟ ತಪ್ಪಾದ್ರೂ ಎಳ್ಕೊಂಡೋಗಿ ನಾಯಿ ಒಗ್ದಂಗೆ ಒಗಿತಾರಲ್ಲೇ. ಇನ್ನು ಮ್ಯಾಗ ಕುಡಿಯೋದು ಬಡಿಯೋದು ಬಿಟ್ಟು ದುಡ್ಡು ಜೀವನ ಮಾಡೋದು ಕಲೀರಿ. ಆತು, ನೀನು ಇನ್ಮ್ಯಾಗ ದುಡ್ಯಾಕೆ ಹೋಗು. ಮನ್ಯಾಗ ಕುಂತು ಒಂದೇ ಸಮನೆ ಮೈ ಉಬ್ಬಿಸ್ಕೊಳ್ಳೋದಲ್ಲ. ಇಷ್ಟು ದಿನಕ್ಕೆ ಏನು ಮಾಡಿದೆ? ಬರೋಬ್ಬರಿ ಹತ್ತತ್ರ ಒಂದು 2 ತಿಂಗಳ ಮೇಲೆ ಆಗಿತ್ತಲ್ಲ. ಇಷ್ಟು ದಿನ ಏನು ಮಾಡಿದೆ? ಇಷ್ಟು ದಿನ ಮಾಡಾಕೇನೈತಿ? ಅಯ್ಯೋ ದೇವ್ರೆ, ಇಷ್ಟು ದಿನ ಏನು ಮಾಡಿದಿ ಅಂತ ಕೇಳ್ತಿರಲ್ಲ. ಇದ್ದಿದ್ದೊಂದು ಸರಾನು ಮಾರಿ ಆತ. ಉಳ್ಕಿದ್ವನ್ನ ಒತ್ತಿ ಇಟ್ಟೇನಿ. ಜೀವನ ಸಾಗ್ಬೇಕಲ್ಲ ಮತ್ತೆ ಹೆಂಗಾರ ಮಾಡಿ. ಅದಕ್ಕೆ ಅಪ್ಪ ಒಟ್ಟು ಬಂದ್ರಲ್ಲಪ್ಪ? ಹ್ಞೂನಪ್ಪ ಬಂದೆ. ಅಪ್ಪ ನೀವು ಜೈಲಿಗೆ ಹೋದಾಗ ನಮ್ಗೆ ಎಷ್ಟು ಅವಮಾನ ಆಗೈತೆ ಗೊತ್ತನಪ್ಪ. ಹ್ಞೂನಪ್ಪ ಆಗೈತಿ, ನನ್ನಿಂದನೇ ತಪ್ಪಾತು. ಒಂದು ಕ್ಷಣಕ್ಕೆ ಏನು ಮಾಡ್ತಿ ಹೇಳು? ನಮ್ಮನ್ನ ಕಂಡ್ರೆ ಆಗ್ಲಾರ್ದವ್ರು ಅದಾರಲ್ಲ, ಇಂಥದ್ದೊಂದು ಅವಕಾಶ ಕಾಯ್ತಿದ್ರು ಕಾಣ್ತೈತಿ. ಕಂಪ್ಲೇಂಟ್ ಕೊಟ್ಟು ಎಂಥ ಕೆಲಸ ಮಾಡಿಬಿಟ್ಟ ನೋಡು ಅವನು. ಮತ್ತು ಅವಂದ ತಪ್ಪ ನಂಗೆ ಹೇಳಕತ್ತಿರಲ್ರಿ. ಅವನ್ ತಪ್ಪ ಅನ್ನೋದಕ್ಕಿಂತ ಮುಖ್ಯ ಏನ ನೀವು ಮಾಡಿರಿ ಅಂತ ಹೇಳ್ರಿ. ಮುಚ್ಚಲೆ ಬಾಯಿ. ನಾನೇನು ಮಾಡಿಲ್ಲ ಅಂತ ಹೇಳತ್ತೀನಿ. ಅವ ಹೊಡ್ಯಾಕ್ ಬಂದವ, ನಾ ಬ್ಯಾಡ ಅಂತ ಹೇಳೇನಿ. ಆದ್ರೂ ಹೊಡೆದೇ ಬಿಟ್ಟವ. ಆ ಟೈಮ್ನಾಗ ಏನಾರ ಇರೋದು ಮಾತಾಡಿದ್ರೆ ನನ್ನ ತಿಲಿಗೆ ಒಂದು ಹೇರ್ತಿದ್ರು. ಹೋಗಿ ಸಾಕ್ಷಿ ಹೇಳ್ತಾ ನಿನ್ನ ಅಂತೇಳಿ ಗೊತ್ತನ. ಇವತ್ತು ಬೇಲ್ ಕೊಟ್ಟಿಂದಾರ ಹೊರಗೆ ಬಂದೇನಿ. ಅವತ್ತ ಸತ್ ಹೆಣಾಗಿರ್ತಿದ್ದೆ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಹೌದವ, ಅಪ್ಪ ಹೇಳೋದು ಬರಬರಿ ಐತಿ. ಈಗ ಅವ್ರಿದ್ರಿಗೆ ನಮ್ಮ ಇವ ಹೊಡಿಬೇಡ್ರಿ ಅಂತ ಹೇಳಕ್ ಹೋದ್ರಪ್ಪ, ಅವ್ರ ಮ್ಯಾಗಿನ ಶಿಟ್ಟಿಗೆ ಅವ್ನಂದ್ರು ಹೊಡೆದಿರ್ತಿದ್ರು ಮಾವನ್ನ. ಈಗ ಇವ ಸಾಕ್ಷಿ ಹೇಳ್ತಾನ, ಅಪ್ಪ ಹಂಗಾರೆ ಹೊರಗೆ ಬಂದಿನ ಎಲ್ಲಾರ ಮುಂದೆ ಹೇಳ್ತಾನ ಅಂತೇಳಿ ಅಪ್ಪನ್ನು ಕೊಂದಿರ್ತಿದ್ರು ಅವ್ರು ಗೊತ್ತನ. ನೀ ಸುಮ್ನಿರವ. ಅಡಿಯೇ ನಡಿ, ಒಳಗೆ ಏನು ಕೆಲಸ ಮಾಡ್ಕೋ ಹೋಗ. ನಾನು ಯಾಕ್ರಿ ಹೋಗ್ಲಿ? ಒಳಗೆ ಏನು ಕೆಲಸ? ನಿಮ್ದು ಏನಾರ ಕೆಲಸ ಇದ್ರೆ ಹುಡುಕ್ ಹೋಗ್ರಿ. ಇದ್ದಿದ್ದೊಂದು ಕೆಲಸನೂ ಕಾಕೊಂಡು ಕೂತಿರಲ್ಲ. ನಿನಗೆ ಹೇಳ್ದಷ್ಟು ಅಷ್ಟೇ ಮಾಡ್ಬೇಕಷ್ಟೇ. ನಡಿ ಒಳಗ. ಏನಾರ ಮಾಡ್ಕೊಂಡು ಹಾಕೊಂಡು ಬಿದ್ಕೊಂಡು ಹೋಗ್ರಿ. ಹಿಂಗಾರ ಮಾಡಿ ಏನ ಇವ್ರ ಅಣ್ಣಗ ಬುದ್ಧಿ ಕಲಿಸ್ಬೇಕಪ್ಪ, ಕಲಿಸ್ಬೇಕು. ನಮ್ಮನ್ನ ಎಷ್ಟು ಅಲ ಅನಿಸ್ಬಿಟ್ರಲ್ಲ ಅವ್ರು. ನೀವು ನನ್ನ ಮಕ್ಕಳು ಏನ ನೋಡ್ರಿ, ಏನಾರ ವಿಚಾರ ಮಾಡ್ರಿ. ಅಪ್ಪ ಹೋಗ್ಲಿ ಬಿಡಪ್ಪ, ಏನಾರ ಮಾಡ್ಕೊಂಡು ಹೋಗ್ಲತ್ತಾಗ ಅವ್ರ ವಿಚಾರ ಯಾಕಬೇಕು? ಅಪ್ಪ ಹೇಳೋದು ಬರಬ್ಬರಿ ಐತಿ. ಅಪ್ಪಗೆ ಇಷ್ಟೆಲ್ಲ ಅವಮಾನ ಆಗಕ್ಕ, ಇಷ್ಟೆಲ್ಲ ಅನುಭವಿಸಕ್ಕೆ ಕಾರಣನ ಅವರಲ್ಲನ. ನೀ ಸುಮ್ಮನಿರು. ಅಪ್ಪ ಹೇಳ್ದಂಗೆ ಏನಾರ ಒಂದು ಮಾಡ್ಬೇಕು ಅವ್ರಿಗೆ. ಯೋಚನೆ ಮಾಡೋಣ ಏನು. ಆಯ್ತು ಅಪ್ಪ, ನೀ ಮನ್ಯಾಗ ಆರಾಮಾಗಿರಪ್ಪ. ನಾವೀಗ ಕಷ್ಟಪಟ್ಟು ಹೆಂಗಿದ್ರು ಇಬ್ರು ದುಡಿತಾ ಇದೀವಿ. ನಾವು ದುಡಿದು ಈ ಮನೆ ನೋಡ್ಕೊತೀವಿ. ಆಯ್ತು ಮಕ್ಕಳ್ರೆ. ಮಾವುಗೂ ಆಕಿ ಮ್ಯಾಗ ಮನ್ಸಿದ್ದಂಗೆ ಐತಿ. ಅದಕ್ಕೆ ಮಕ ನೋಡಿದ್ರೆ ಗೊತ್ತಾಗತ್ತತಿ. ಅತ್ತಿ ನೋಡತ್ತಿ, ನನಗೆ ಆಗಲತ್ತಿ. ನಾ ಈ ಮನೆಯಾಗಿರೋದಲ್ಲ, ನಾವಲ್ಲತ್ತಿ. ನನ್ನ ಗಂಡನ ಬಿಟ್ಟು ಕೊಡಂಗಿಲ್ಲ ಅಂತ ನಾನು ಅಕ್ಕಿಗೆ ಸವಾಲು ಹಾಕಿ ಬಂದೆ. ಅಷ್ಟೆಲ್ಲ ಜಗಳ ಮಾಡಿದೆ. ಆದ್ರೆ
ನನ್ನ ಗಂಡ ನಾ ಬಿಟ್ಕೊಡೋದಲ್ಲ, ನನ್ನ ಗಂಡ ಬಿಟ್ಟು ಹೋಗೋಂಗದಾನ. ಅವ್ರಿಗೆ ಇಷ್ಟ ಇದ್ದಂಗೆ ಐತತಿ. ಹೆದರ್ಸ್ ಬೆದರ್ಸ್ ಮದುವೆ ಆಗ್ಯಾಳ ಅನ್ನಂಗೆ ಮಾತಾಡ್ತಾರಷ್ಟೇ. ನನಗೆ ಯಾಕೆ ಅವ್ರಿಗೆ ಅಕ್ಕಿ ಮ್ಯಾಗೇನು ಇದು ಇಲ್ಲ ಅಂತ ನನಗೆ ಅನಿಸ್ವಲ್ದು. ಇಷ್ಟ ಇದ್ದಂಗೆ ಐತಿ. ಇಲ್ಲ, ನಾನು ನಿನ್ನ ಜೋಡಿನ ಬಾಳೆ ಮಾಡ್ತೇನೆ ಅಂತ ಹೇಳೇನಲ್ಲ. ನಂಗೆ ನಮ್ಮಪ್ಪ ನಮ್ಮವನ ಬೇಕು. ನಾನು ನಿನ್ನ ಜೋಡಿನ ಬಾಳೆ ಮಾಡ್ತೇನೆ. ನಾ ಆಕೆ ಜೋಡಿ ಹೋಗೋದಿಲ್ಲ ಮರೆಯ, ಕೆಲಸ ಬಿಡ್ತೇನೆ ನಾ ಅಲ್ಲಿ. ನೀವೆಲ್ಲರೂ ಮಾಡಿದ್ದಕ್ಕೆ ನಾವು ಅನ್ಭವಿಸೋಂಗಾಗೈತಿ. ಯಾರು ಹೇಳಿದ್ರಿ ನಿಮಗೆ ಸಣ್ಣಂದಿರ್ತ ಮದುವೆ ಮಾಡಿ ನಮಗೆ ಅಂತೇಳಿ? ನಮಗೆ ಅಷ್ಟು ಕಡೆ ಮದುವೆ ಅವಶ್ಯಕತೆ ಇತ್ತಾ? ಅಲ್ವಾ, ನಮ್ಮವ್ವ ತೀರ್ಕೊಳಕತ್ತಿದ್ಲು, ಮಗಳ ಮದ್ವೆ ನೋಡ್ಬೇಕನ್ನೋದೊಂದು ಆಸೆ ಆಕಿಗೆ. ಹಂಗಾಗಿ ಏನು ಮಾಡ್ತಿ ಹೇಳ, ಆಕೆ ಆಸೆ ಈಡೇರ್ಸಕ್ಕೆ ಮಾಡಿದ್ದು. ಅಪ್ಪ, ಸಾಯಕತ್ತವ್ರ ಆಸೆ ಈಡೇರ್ಸಕ್ಕೆ ಹೋಗಿ ಬದುಕೋರ್ದು ಜೀವನ ಹಾಳು ಮಾಡಿರಿ ಅಂತ ನಿಮಗೆ ಅನಿಸ್ವಲ್ತನ? ಅಲ್ಲತ್ತಿ, ಅವ್ರು ಸತ್ರ ಸಾಯ್ತಿದ್ರು. ನಮಗೇನು ವಯಸ್ಸಾಗಿತ್ತಾ ಮದುವೆ ಮಾಡಕ್ಕೆ? ಅಷ್ಟು ಗಡ ನಮಗೆ ತಿಳುವಳಿಕೆ ಇಲ್ಲದ ವಯಸ್ಸನ್ನ ನಮಗೆ ಮದುವೆ ಮಾಡಿರಲ್ಲತ್ತಿ ನೀವು. ಹೋಗ್ಲಿ, ಅದನ್ನು ಹೇಳ್ಕೊಂತಾರ ಬೆಳೆಸಿರಿ, ಅದು ಇಲ್ಲ. ನಿಮಗೆ ಮದುವೆ ಆಗೈತಿ ಅಂತ ಹೇಳಿದ್ರೆ ಇಲ್ಲ, ಅದನ್ನು ಮಾಡಲಿಲ್ಲ. ನಿಮಗೊಂದು ವಿಚಾರ ಗೊತ್ತಾ? ಅಪ್ಪ, ನಾನು ಬೇರೆ ಯಾವುದೋ ಹುಡುಗನ ಮನಸ್ಸು ಮಾಡಿದ್ದೆ ಅಪ್ಪ. ನಿಮ್ಮ ಹತ್ರ ಬಂದು ಮಾತಾಡಬೇಕು ಹೇಳಬೇಕು ಅಂತ ಎಷ್ಟು ಅನ್ಕೊಂಡಿದ್ದೆ. ಆದರೆ ಹೇಳಕ್ಕೆ ನಂಗೆ ಧೈರ್ಯನೇ ಸಾಲಿಲ್ಲ, ಹೆದರಿಕೆ ಆಗ್ಬಿಡ್ತು. ಯಾವಾಗ ನನ್ನ ಮದುವೆ ಆಗೈತೆ ಅಂತ ನೀವು ಹೇಳಿದ್ರಲ್ಲ, ನಾ ಅಲ್ಲಿಗೆ ಕೈ ಬಿಟ್ಬಿಟ್ಟೆ ಗೊತ್ತನ. ನಾ ಮದುವೆ ಆಗೈತಿ ಅಂತ ಗೊತ್ತಾದ್ಮೇಲೆ ಅದನ್ನ ಅಲ್ಲಿಗೆ ಕೈ ಬಿಟ್ಟು ನನ್ನ ಗಂಡನ ಸರ್ವಸ್ವ ಅನ್ಕೊಂಡು ನಾ ಬಾಳೆ ಮಾಡಕತ್ರ. ಇವ್ರು ಕೈ ಬಿಟ್ಟಿಲ್ಲ, ಮದುವೆ ಮಾಡ್ಕೊಂಡ್ರಪ್ಪ ಇವರು. ಆಕಿಗೆ ನನ್ನ ಗಂಡನ ಬಿಡು, ನನ್ನ ಪಾಡಿಗೆ ನಾವು ಆರಾಮಾಗಿರ್ತೇವೆ, ನೀ ಎಲ್ಲರ ಹೋಗಿ ಜೀವನ ಮಾಡ್ಕೊ ಅಂದ್ರೆ ಆಕಿ ಗಂಡನ ಬಿಡೋ ಇದ್ರೊಳಗಿಲ್ಲಪ್ಪ. ಬಿಡಲ್ಲ ಅಂತ ಕುಲ್ಲ ಹೇಳಿದ್ಲಕ್ಕೆ ಗೊತ್ತನ. ಆಕಿ ಬಿಡಲ್ಲಂತೆ. ಈಗ ಏನು ಮಾಡೋದು ಅದನ್ನ ಕೇಳ್ತಾ ಇರೋದು ನಿಮಗೆ. ಹಿಂಗೆ ಕದ್ದು ಮುಚ್ಚಿ ಆಕಿಯನ್ನು ಭೇಟಿಯಾಗೋದು, ನನ್ನ ಜೊತೆಗೂ ಮಾತಾಡೋದು, ಆಕಿ ಜೊತೆಗೂ ಬಾಳೆ ಮಾಡೋದು, ನನ್ನ ಜೊತೆಗೂ ಬಾಳೆ ಮಾಡೋದು, ಏನು ಆಮೇಲೆ ಇಬ್ರು ಒಂದ ಮನೆಗೆ ಇರ್ರಿ ಅನ್ನೋದು, ಇದು ಜೀವನ ಪರ್ಯಂತ ನನಗಿದು ನೋಡ್ಕೊಂಡು ಇರಕ್ಕೆ ಆಗಲ್ಲತ್ತಿ. ಬೇಕಾದಾಗ್ಲಿ ನನ್ನ ಗಂಡ ಅಂದಮೇಲೆ ನನ್ನ ಜೊತೆ ಅಷ್ಟೇ ಬಾಳೆ ಮಾಡ್ಬೇಕು. ಬೇರೆ ಇನ್ನೇ ಬೇಕಿ ಸವಾಸ ಮಾಡಿದ ಗಂಡ ಒಂದೇ ನನಗೆ ಇಷ್ಟನೇ ಇಲ್ಲ. ಆದ್ರೂ ಏನು ಬಿಡಕ್ಕಾಗಲ್ಲ ಅನ್ನೋ ಒಂದೇ ಸಂಕಟಕ್ಕೆ ಕೇಳ್ತಾ ಇದ್ದೇನೆ. ಈಗೂ ಕೇಳ್ತಿರತ್ತಿ ಏನು ಅಕ್ಕಿನ ಸವಾಸನೆ ಬಿಟ್ಟು ಆಕಿ ಉಸಾಬರಿ ತೆಗಿಲಾರ್ದ ನನ್ನ ಜೋಡಿ ಚಂದ ಬಾಳೆ ಮಾಡ್ತಾನೆ ಅಂದ್ರೆ ಮಾಡ್ಬೋದು. ಇಲ್ಲ ಧೈರ್ಯವಾಗಿ ನನ್ನ ಹಾದಿ ನಾನು ನೋಡ್ಕೋತೇನೆ, ಅವ್ರ ಹಾದಿ ಅವ್ರು ನೋಡ್ಕೊಲಿ. ಏಯ್ ಮುಸ್ತಿ ಇಲ್ಲ ಬಾಯಿ, ಹಾದಿ ನೋಡ್ಕೋತಾಳಂತ. ಏನು ಹಾದಿ ನೋಡ್ಕೋತಿ? ತಣ್ಣ ಕುಂದ್ರು ಹಾದಿ ನೋಡ್ಕೋತಾಳಂತ. ಅದೆಲ್ಲ ಏನೂ ಬೇಕಾಗಿಲ್ಲ. ನನ್ನ ನೋಡಪ್ಪ, ನೀ ಮಾಡಿದ ದೊಡ್ಡ ತಪ್ಪೈತಿ. ನಾ ಹೇಳ್ತೇನಲ್ಲ, ನನ್ನ ಮಗಳನ್ನ ಮಾತ್ರ ಜೀವನ ಹಾಳು ಮಾಡಬೇಡ ಹೇಳ್ತೇನೆ. ನನ್ನ ಮಗಳಿಗೆ ಏನಾರ ಅನ್ಯಾಯ ಆದ್ರೆ ಮತ್ತೆ ನಾವು ಸುಮ್ಮನೆ ಇರಂಗಿಲ್ಲ. ಮತ್ತೆ ಈಗ ಹೇಳಕತ್ತೆ ಕೇಳ. ಅದಕ್ಕೆಮ್ಮ ತ್ರಾಸ ತಗೋಬೇಡ್ರಿ. ನಾ ಅದೇನು ನನ್ನ ಮಗ ನಿಮ್ಮ ಮಗಳಿಗೆ ಈಗಾಗಲೇ ಒಂದ್ಸಲ ಅನ್ಯಾಯ ಆಗೈತೆ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನಿಮ್ಮ ಮಗಳ ಜೋಡಿನ ಬಾಳೆ ಮಾಡ್ತಾನವ, ನನ್ನ ಸೊಸಿಗೆ ಅನ್ಯಾಯ ಆಗಕ್ಕೆ ನಾ ಬಿಡುದಿಲ್ಲ. ಅತ್ತಿ, ತಪ್ಪು ಅಕ್ಕಿದೊಬ್ಬಕ್ಕಿದೆ ಇಲ್ಲತ್ತಿ, ತಪ್ಪು ಇವ್ರದೈತಿ. ಏನ ಅಕ್ಕಿ ಅಂತ ಬಿಡು, ಅಪ್ಪ ಅವ್ವ ಯಾರಿಲ್ದ ಅಬ್ಬೆ ಪಾರಿಗತ್ತೆ ನಿಂತಾಳ. ಆಕಿಗೆ ಯಾರು ಒಬ್ರು ಬೇಕಾಗಿತ್ತು, ಮದುವೆ ಮಾಡ್ಕೊಂಡ್ಲು. ಇವ್ರ ಬುದ್ಧಿ ಲದ್ದಿ ತಿನ್ನಕ್ ಹೋಗಿತ್ತ, ಮದುವೆ ಆಗಿತ್ತಿಲ್ಲ ಇವ್ರಿಗೆ. ಆಕಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಯಾಕತ್ತಿ? ಈಗ ತಪ್ಪು ಎರಡು ಕಡೆಯಿಂದ ಆಗಿತ್ತತ್ತಿ. ಆದ್ರೆ ಆಕಿಗೆ ನಾವು ಬಿಟ್ಟು ಹೋಗು ಅನ್ನತ್ತೀವಿ. ಇವ್ರು ಈಗ ಏನು ಮಾಡ್ಬೇಕೀಗ? ಆತಿ ಈಗ ಇವ್ರು ಮದುವೆ ಮಾಡ್ಕೊಂಡ್ಬಿಟ್ರಲ್ಲ, ಇವ್ರಿಗೇನು ಶಿಕ್ಷೆ ಕೊಟ್ಟಂಗಾತ್ ನಾವು? ಇವ್ರಿಗೆ ಏನಾತ? ಇವ್ರು ಆರಾಮಾಗಿ ಆ ಹೆಂತಿದ್ರ ಆ ಹೆಂತಿ, ಈ ಹೆಂತಿದ್ರೆ ಈ ಹೆಂತಿ, ಆರಾಮಾಗಿ ಇಬ್ಬರು ಜೋಡಿನೂ ಇರೋ ಲೆಕ್ಕಕ್ಕೆ ಅದಾರ ಅವ್ರು. ಹೌದು, ನಾ ಮಾಡಿದ ತಪ್ಪ ಐತಿ. ಈಗ ಏನು ಶಿಕ್ಷೆ ಆಗ್ಬೇಕು ನನಗೆ? ಹೇಳ್ರಂಗಾರ ನೋಡ, ಅನ್ಭವ್ಸಕ್ಕೆ ರೆಡಿ ಅದೇನಿ. ನನಗೇನು ಗೊತ್ತು ನಿನ್ನ ಮದುವೆ ಆಗಿದ್ದು? ತಗ ನಾನು ಅಕ್ಕಿ ಜೋಡಿ ಬಾಳೆ ಮಾಡ್ಬೇಕಂತೆ ಜೀವನ ಕನಸು ಕಂಡೋರು ನಾವು. ಆತು, ಮದುವೆ ಮಾಡ್ಕೊಂಡ್ವಿ, ಬಿಡಕ್ಕಾಗ್ಲಾರ್ದ. ಆದರೂ ಈಗ ಒಂದೇ ಒಂದು ನಮ್ಮಪ್ಪ ನಮ್ಮವನ ಸಲಾಗಿ ಅವ್ರ ಮಕ್ಕ ನೋಡ್ಕೊಂಡು ಆತು, ನಾನು ನಿನ್ನ ಬಿಟ್ಟು ಹೋಗಲ್ಲ, ನಾನು ಇವ್ರ ಜೊತೆಗೆ ಇವ್ರು ಬೇಕು ನನಗೆ, ನಿನ್ನ ಜೊತೆ ಬಾಳೆ ಮಾಡ್ತೀನಿ ಅಂತ ಹೇಳ್ತಾ ಅದೇನೇ ಇಲ್ಲ. ಮತ್ತು ಅದನ್ನೇ ಮಾತಾಡ್ತಾಳೆ, ಹೇಳ್ತಾ ಅದೇನಿ. ಆತು ಆಗಿದ್ದಾತು, ಇದೊಂದ್ಸಲ ಬಿಟ್ಬಿಡು ಹೋಲಿ, ಇನ್ನೊಮ್ಮೆ ಹಿಂಗೆ ಆಗಲ್ಲ, ಯಾವತ್ತು ನಾ ಇಂಥ ಕೆಲಸ ಮಾಡಲ್ಲ ಅಂತ ಅದನ್ನೇ ಹೇಳ್ತಾ ಅದೇನಿ. ನೋಡತ್ತಿ ಮಾತಾಡ ಮಾತು ನೋಡಿ, ಎಷ್ಟು ಜೇನ್ ಕರೆಸಿ ಮಾತಾಡ್ತಾರ ನೋಡು, ಎಷ್ಟು ಇರ್ಬೇಕು. ಅವ ಅಪ್ಪ ನಡ್ರಿ, ನಾ ಮನೆಗೆ ಬರ್ತೇನೆ ನಡ್ರಿ. ಮನೆಗೆ ಬಂದು ಏನು ಮಾಡ್ತಿ? ಏನು ಬರೋ ಅವಶ್ಯಕತೆ ಇಲ್ಲ. ನಿನ್ನ ಮದುವೆ ಮಾಡಿ ಕೊಟ್ಟಾಗೈತಿ, ಇಲ್ಲೇ ಗಂಡನ ಮನ್ಯಾಗ ಜಟ್ಗ ಬಾಳೆ ಮಾಡ್ಕೊಂಡು ಹೋಗು. ಮನೆಗೆ ಬರ್ತಾಳಂತ ಏನು ಕೆಲಸ ಐತಲ್ಲ ಬರುದು? ಅಲ್ರಿ ನಿಮ್ಗೇನು ತೆರಿ ಕೆಟ್ಟತೆ? ಮಗಳ ಮನೆಗೆ ಬರ್ತೇನೆ ಅಂದ್ರೆ ಅದಕ್ಕೆ ಬರ್ತೀನಿ ಅಂತೀರಲ್ಲ. ನೋಡು, ನಮ್ಮ ತಂಗಿ ನಮ್ಮ ಮಾವಾರ ಹಂಗೆ ಅನ್ಯಾಯ ಆಗಕ್ಕೆ ಬಿಡೋರಲ್ಲ. ಏನು ಮಗ್ಗ ಬುದ್ಧಿ ಹೇಳ್ತಾ ಅದಾರ, ತಿಳಿಲಾರ್ದ ಆಗೈತಿ ತಪ್ಪು, ಎಷ್ಟಾದ್ರೂ ಗಂಡಸು. ಏನು ಅವ ಬೇಕಂತ ಮಾಡಿದ್ದಲ್ಲದು, ಆತು ಅಚಾನಕ್ ಆಗೈತಿ. ಈಗ ಅದನ್ನ ತಿದ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಇನ್ನೊಮ್ಮೆ ಹಿಂಗೆ ಮಾಡಬಾರ್ದು ಅಂತ ಅನ್ಕೊಂಡು ಅವನು ಬಾಳೆ ಮಾಡಕ್ಕೆ ತಯಾರಾಗ್ಯಾನ. ಈ ಟೈಮ್ನಾಗ ಈಕಿ ಅಲ್ಲಿಂದ ಬಿಟ್ಕೊಟ್ಟು ಇಲ್ಲಿ ಬಂದು ಕುಂತು ಏನು ಮಾಡ್ತಾಳಿಕೆ? ನಮ್ಮ ಮನೆಗೆ ಬಂದು ಏನು ಮಾಡ್ತಾಳಿಕೆ? ಈಗ ಬೇರೆ ಕೆಲಸ ಹುಡುಕ್ತೀನಿ ಅನ್ನತಾನೆಲ್ಲ, ಬಿಟ್ಟು ಬಿಡ್ಬೇಕದನ್ನ ಅಲ್ಲಿಗೆ. ನೀನು ಜೋಡಿ ಒಟ್ಟು ಮಾತಾಡ್ಬೇಕು, ಬಾರವ ನೀನು. ನಾನು ಎಲ್ಲಿಗೂ ಬರಲ್ಲಪ್ಪ. ನೀವು ಏನಾರ ಒಂದು ತೆಲಾಗಿಲ್ಲ ಬರೋದು ನನಗೆ ತುಂಬ್ತೀರಿ. ನಾ ಎಲ್ಲಿಗೆ ಬರೋದು? ನಾ ತವ್ರ ಮನೆ ಬರೋಕೆ. ನಾನು ಇಲ್ಲ ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂದ್ರೆ ಹೇಳ್ಬಿಡ್ರಿ. ನಾನು ಇಲ್ಲೇ ಒಂದು ಏನಾರ ಕೆರಿನ ಬಾವಿನ ನೋಡ್ಕೋತೇನೆ. ನನಗೆ ಇರೋಕ್ಕೂ ಇಷ್ಟ ಇಲ್ಲ. ಇವನ ಒಂದೀಟು ಒಳಗೆ ಹೋಗಿ, ನೀನು ಒಂದೀಟು ಅಕ್ಕಿ ಕಡೆ ಮಾತಾಡ್ತೇನೆ, ಒಂದೀಟು ಹೋಗಿ. ಏನವ ನೀ ಮಾಡ್ತಾ ಇರೋ ಕೆಲಸ? ಅಲ್ಲ, ನಮಗೆ ಏನು ಮಗಳು ಬೇಡಾಗ್ಯಾಳನ? ಬೇಡಾಗ್ಯಾಳ ನಮಗೆ ಮಗಳು? ಏನು ಅರ್ತಿಲ್ದ ಮಾತಾಡ್ತೀರಿ? ಓದಿರಿ, ಶಾಣೆ ಅದಿರ ಇಲ್ಲ ನೀವು ಬಾಯ್ಲೆ. ಇಲ್ಲಿ ನೋಡು, ನೀನು ಈ ಹೊತ್ತಿನಾಗ ತವ್ರ ಮನೆಗೆ ಬಂದು ಕುಂತೆ ಅಂದ್ರೆ ಲಾಸ್ ಆಗೋದು ನಿನಗೆ.
ಎಷ್ಟಾದರೂ ಗಂಡ ಈಗ ಎರಡನೇ ಮದ್ವೆ ಗಿದ್ವಿ ಎಲ್ಲ ಇವೆಲ್ಲ ಮಾಡುವಂಥದ್ದು ನಮಗೆ ಸರಿ ಅನ್ಸಂಗಲ್ಲ, ನಾವು ಮಾಡೋದು ಇಲ್ಲ. ನಾ ಹೇಳ್ತೇನಲ್ಲ ನಾ ಹೇಳ್ತೇನೆ ಕೇಳ. ಈಗ ಅವಂಗೆ ಬಿಗು ಬಂದೈತಿ, ನಮ್ಮ ತಂಗಿ ನಮ್ಮ ಮಾವ ಇಬ್ಬರು ನಾವು ಬೇಕು ಆಕಿ ಬೇಕಂತ ಹಿಡ್ಕೊಂಡು ನಿಂತಾರ. ಏನು ಆಕಿ ಸುದ್ದಿಗೆ ಹೋಗ್ಲಾರ್ದಂಗೆ ಅವನ್ನ ನಾವು ಬಿಗಿ ಬಂದೋಬಸ್ತು ಮಾಡ್ತೇವೆ, ನೀ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಆದರೆ ಈಗ ನೀ ತವ್ರ ಮನೆಗೆ ಬಂದು ಕುಂತಿ ಅಂದ್ರೆ ಇಲ್ಲೇ ಹೇಳೋರು ಕೇಳೋರು ಇಲ್ದಂಗೆ ಆಕತಿ, ಮಕ್ಕದ ಆಕರ್ಷಣೆ ಕಡಿಮೆ ಆಕತಿ. ಏನ ತಪ್ಪಾಗಲಿ ಗಂಡನ ಮನ್ಯಾಗ ಹೆಣ್ಣು ಮಕ್ಕಳು ಗಂಡನ ಮನ್ಯಾಗ ಇದ್ದೇ ಅದನ್ನು ಬಗೆಹರಿಸ್ಬೇಕು ಹೊರತು ಎಲ್ಲ ಬಿಟ್ಕೊಟ್ಟು ಹೋಗಿ ತವ್ರ ಮನ್ಯಾಗ ಕುಂತು ನಾ ಆ ಸಮಸ್ಯೆ ಬಗೆಹರಿಸ್ತೇನೆ ಅಂದ್ರೆ ಅದು ಬಗೆಹರಿಯೋದಿಲ್ಲ. ನಿನ್ನ ಗಂಡಂದು ದೊಡ್ಡ ತಪ್ಪೈತಿ. ಆ ಹುಡುಗಿದು ಅಷ್ಟೇ ತಪ್ಪೈತಿ. ಅದಕ್ಕೆ ನಾ ಹೇಳ್ತೀನಲ್ಲ, ಸಣ್ಣದಿರ್ತ ಮದುವೆ ಮಾಡಿದ್ದು ನಮ್ಮದು ತಪ್ಪೈತಿ. ಈಗ ಇದು ಯಾರು ಬೇಕಂತ ಮಾಡಿದ್ದಲ್ಲ ಆಗ ಹೋಗ್ಬಿಟ್ಟತಿ ಇದು. ಈಗ ನಾ ಹೇಳ್ತೇನಲ್ಲ, ಆಕಿ ಕಡೆ ಹೋಗ್ಲಾರ್ದಂಗೆ ಅದು ಪ್ರೀತಿಯಿಂದ ಮಾತಾಡಿ ಮಾಡಿ ಸಮಜಾಯಿಸಿ ಕೊಟ್ಟು ಮನಸ್ಸು ಖುಷಿಯಾಗಿ ಇಟ್ಕೊಂಡು ಹೆಂಡತಿ ಗಂಡನ ಗೆಲ್ಲೋದು ಎಲ್ಲೇ ಅಂತ ನಿನಗೂ ಗೊತ್ತೈತಿ. ಅದನ್ನು ಆ ಕೆಲಸ ಮಾಡಿ ಮೊದಲು. ಆ ಥರ ಒಟ್ಟು ಗಂಡನ್ನ ನಿನ್ನ ಸೆರಗನೆ ನೀ ಗಂಟು ಹಾಕೋ. ಅದನ್ನು ಬಿಟ್ಟುಕೊಟ್ಟು ತವ್ರ ಮನೆಗೆ ಬರ್ತೀನಿ ಮಾಡ್ತೀನಿ ಇದನ್ನು ಯೋಚನೆನೂ ಮಾಡಕ್ಕೆ ಹೋಗ್ಬೇಡ. ಅವ ಇನ್ನೂ ಹೇಳ್ಬೇಕಂದ್ರೆ ಒಂಥರ ಒಳ್ಳೆ ಮನಸ್ಸು ಐತೆ ಅವನಲ್ಲೂ. ಅವ ಏನಾರ ಒಂದು ಮಾತು ನಂಗೆ ಆಕಿನೇ ಬೇಕು ಅಂದುಬಿಟ್ಟಿದ್ದ ಅಂದರೆ ಏನು ಮಾಡ್ತಿದ್ದಿ? ನನಗದನ್ನು ಹೇಳಿ ಫಸ್ಟ್. ಏನು ಮಾಡ್ತಿದ್ದಿ? ಏನು ಮಾಡೋಕ್ಕಾಕಿದ್ದಿಲ್ಲ. ಹೌದಾ? ಆದ್ರೆ ಅವ ಆ ಮಾತಂದಿಲ್ಲ, ನನಗೆ ಅಕ್ಕಿ ಬೇಡ, ನಂಗೆ ನಮ್ಮಪ್ಪ ನಮ್ಮವ್ವ ಬೇಕು, ನಿನ್ನ ಜೋಡಿನ ಬಾಳೆ ಮಾಡ್ತೀನಿ, ನೀ ಬೇಕು ನನಗೆ ನಕತಾನವ. ಅಂದರೆ ಅವನಲ್ಲೂ ಮನುಷ್ಯತ್ವ ಅನ್ನೋದು ಐತಿ. ಆದರೆ ಏನೋ ಒಂದು ವ್ಯಾಮೋಹಕ್ಕೆ ಕಟ್ಟು ಬಿದ್ದಾಕಿನ ಮದುವೆ ಮಾಡ್ಕೊಂಬಿಟ್ಟಾನೀಗ. ಆಕಿನೂ ಒಂದು ಏನೋ ಕೇಳಿದ್ಲು ಮಾಡಿದ್ಲು ಅಂತೇಳಿ. ಅದಕ್ಕೆ ಈ ಟೈಮ್ನಾಗ ಅವನ್ನ ಒಬ್ಬಂಟಿಯಾಗಿ ಬಿಡಬೇಡ. ನಾನು ಹೇಳ್ತೀನಿ ಕೇಳು, ನೀ ಇಲ್ಲೇ ಇರು, ಬರಬೇಡ. ಪ್ರೀತಿಯಿಂದ ಮಾತಾಡಿ ಗೆಲ್ಲಕ್ಕೆ ಪ್ರಯತ್ನ ಪಡುವ. ಹೌದು ನೋಡ, ನಮ್ಮ ಅಣ್ಣ ಹೇಳೋದು ಬರಬ್ಬರಿ ಐತಿ, 100ಕ್ಕೆ 100 ಸತ್ಯ ಐತಿ. ನಾ ಹೇಳೋದು ಕೇಳಿಸ್ಕೊ, ನಮ್ಮ ಅಣ್ಣ ಹೇಳಿದ ಬರಬ್ಬರಿ ಐತಿ. ಅವನ್ನ ಹೆಂಗೆ ಬಿಗು ಮಾಡ್ಬೇಕು ತಂದೆ ತಾಯಿಯಾಗಿ ನಾವು ಮಾಡ್ತೇವೆ, ತಾಯಿ ನಿನ್ನ ಕರ್ತವ್ಯ ನೀ ಮಾಡು. ನಮ್ಮ ಮಗಳ ಬರಬೇಡವ, ಇಲ್ಲೇ ಇದ್ದ ಬಗೆಹರಿಸು. ಆಯ್ತಪ್ಪ, ನೀವು ಹೆಂಗೆ ಹೇಳ್ತೀರ ಹಾಗೆ ಆಗಲಿ. ಆದರೂ ಕೆಲವೊಂದು ಗಂಡಸರಿಗೆ ತಾಳಿ ಕಟ್ಟಿದ ಹೆಂಡತಿಗಿಂತ ಇಂಥ ಒಂದು ಹೆಣ್ಣು ಮಕ್ಕಳ ಮೇಲೆ ವ್ಯಾಮೋಹ ಜಾಸ್ತಿ. ಅದು ಹೆಂಡತಿ ಮಾಡಿದರೆ, ಎಷ್ಟು ಒಂದು ಹೆಣ್ಣು ಮಾಡಿದರೆ ಎಲ್ಲರೂ ಬಳ್ಳು ತೋರಿಸಿ ಅಸಹ್ಯ ಮಾಡಿ ಮಾತಾಡಿ ಮರ್ಯಾದೆ ತೆಗಿತಾರೆ. ಅದೇ ಒಂದು ಗಂಡು ಮಾಡಿದರೆ ಲೆಕ್ಕಕ್ಕೆ ಬರಲ್ವಾ ಅಂತ. ಏನು ಮಾಡೋಕ್ಕಾಗತ್ತವ, ಸಮಾಜನ ಹಂಗೈತಿ, ಏನು ಮಾಡೋಕ್ಕಾಗಲ್ಲ. ಅವ್ನ ದುಡಿನ ಬಾಳೆ ಮಾಡ, ಹಂಗೆ ಬರಬೇಡ. ಶಶಿಕುಮಾರ. ಹಾಂ ಮಾವ, ನೋಡಪ್ಪ, ಆದಷ್ಟು ನನ್ನ ಮಗಳಿಗೆ ಬುದ್ಧಿ ಹೇಳೇನಿ. ಹಂಗಂತೇಳಿ ಈಗ ನಾ ತವ್ರ ಮನೆಗೆ ಕರ್ಕೊಂಡೋಗಿ ಕುಂದ್ರದು ಭಾಳತ್ತಾಗಲ್ಲ. ಒಂದೇ ಒಂದು ಕಾರಣ, ಬೇಡ ನಮ್ಮ ತಂಗಿ ನಮ್ಮ ಮಾವಾರ ಮರ್ಯಾದೆ ಹೋಗತಿ, ಸೊಸಿ ಹಿಂಗೆ ಹೋಗ್ಯಾಳ ಅಂತೇಳಿ ಅನ್ನೋ ಒಂದೇ ಕಾರಣಕ್ಕೆ ನಮಗೂ ಅಲ್ಲಿ ಮರ್ಯಾದೆ ಯಾಕೆ ಬಂದ್ಲು, ಮಗಳೊಂದಿನ ಇರಾಕೆ ಬಂದಾಳ್ಬಿಡು ಒಂದಿಷ್ಟು ದಿನ ಅಂತ ನಾವು ಏನಾರು ಹೇಳ್ಬೋದು. ಆದರೂ ಇವೆಲ್ಲ ಬೇಡ, ಯಾಕೆ ನಮ್ಮ ಮಂತ್ಯಾನ ಮರ್ಯಾದೆ ಹೋಕಾವ ಅಂತೇಳಿ ಆಕಿಗೆ ರಮೇಶ್ ಹೇಳಿ ಇಲ್ಲೇ ಬಿಟ್ಟು ಹೊಂಟನಿ. ನನ್ನ ಮಗಳಿಗೆ ಅನ್ಯಾಯ ಆತು, ಈಗೇನೋ ಮಾಡಿದ್ದಾತ ಶಶಿಕುಮಾರ. ನಾ ಹೇಳ್ತೀನಿ ಕೇಳೋ, ನನ್ನ ಮಗಳ ಕಣ್ಣಾಗ ನೀರು ಹಾಕಿಸ್ಬೇಡ. ನಾ ಮತ್ತು ಮಾವು ಅನ್ನೋದು ಮರ್ತು ಏನು ಮಾಡ್ಬೇಕು ಅದನ್ನು ಮಾಡಿ ಕೈ ಬಿಡ್ತೇನೆ. ಮತ್ತು ನಾನು ಅದೇನಂತರ ತಿನ್ನಕ್ಕೆ ಬರ್ಲಿಕ್ಕಟ್ಟು ಉಳ್ಳಿಸಿ ಕೈ ಬಿಡೋಣ ಅನ್ನಂಗೆ ನನ್ನ ಮಗಳಿಗೆ ಸಿಗದೇ ಇರೋ ಸಂತೋಷ ಸುಖ ನೆಮ್ಮದಿ ಬೇರೆ ಯಾರು ಅನುಭವಿಸ್ಬಾರ್ದು ಅನ್ನೋ ಕೆಟ್ಟ ಪರಿಸ್ಥಿತಿಗೆ ಹೋಗ್ಬಿಡ್ತೇನೆ. ಮತ್ತು ನಾನು ಮತ್ತೆ ಜೈಲಿಗೆ ಹೋದ್ರೂ ಅಡ್ಡಿ ಇಲ್ಲ. ನಾನು ಮತ್ತೆ ಒಂದು ಯಾವ್ದಾರ ಒಂದು ಜೀವ ತೊಗೊಂಡೇ ಮತ್ತೆ ನಾನು ಹೋಗೋದು. ಮತ್ತೆ ಅದನ್ನು ವಿಚಾರ ಯೋಚನೆ ಮಾಡಿ ಮುಂದುವರಿ. ಚಂದಾಗಿ ಅವ್ವ ಅಪ್ಪ ಹೆಂಡತಿ ಮಕ್ಕಳು ಅಂತ ಬಾಳೆ ಮಾಡೋದು ಕಲಿ. ಮಾನ ಮರ್ಯಾದೆ ಅನ್ನೋದು ಭಾಳ ಮುಖ್ಯ. ನಾ ಹೇಳ್ತೇನೆ ನೋಡಿ ಶಶಿಕುಮಾರ, ನೀನು ಏನಾರ ಕಟ್ಕೊಂಡು ಹೆಂಡತಿ ಬಿಟ್ಟು ಇಟ್ಕೊಂಡಕ್ಕಿ ಜೊತೆ ಹೋದಿ, ನಿನಗೆ ಯಾರು 3 ಕಾಸಿನ ಮರ್ಯಾದೆ ಕೊಡೋದಿಲ್ಲ. ಅರ್ಥ ಮಾಡ್ಕೊಂಡು ಜೀವನ ಮಾಡು.